स्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहम् यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते। सन्तः सन्तु कृपावन्तो गुरुराजपदाश्रयाः। भगवान् अव्यवहितभाविकल्पसमीरो दातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासमुत्पादयितुम् उपदिदेश विलीनप्रकृतितया अन्तराय विधुरोऽपि आचार्यवत् शिष्यान् ग्राहयितुं ग्रन्थादौ मङ्गलम् आचरति हयग्रीवेत्यादिना। हयग्रीवं चिदानन्दविग्रहं सदनुग्रहं दशग्रीवच्छिदं शापात् मणिग्रीवविमोचनम्। ಈಗ ಮತ್ತೊಂದು ಮುಖ್ಯವಾದ ವಿಚಾರವನ್ನು ಹೇಳ್ತಾರೆ. ಇಲ್ಲಿಗೆ 10-11 ಶ್ಲೋಕಗಳು ಮುಕ್ತಾಯ ಆಯ್ತು. ಇನ್ನು ಮುಂದೆ ವಾದಿರಾಜರನ ರುಜುಗಳು ಅಂತ ತಿಳಿಬೇಕು ಯಾಕೆ ಅನ್ಲಿಕ್ಕೆ ಒಂದು ಕಾರಣವನ್ನ ಕೊಡ್ತಾರೆ. ಇದು ಹಿಂದೆ ಚಿಕ್ಕದಾಗಿ ಹೇಳಿದ್ದೆ. ಈ ಕಥಾ ಸಾರಾಂಶ ಹೇಳ್ಬೇಕಾದ್ರೆ ಇಲ್ಲಿ ಪ್ರತಿಯೊಬ್ಬ ದೇವತೆಯ ಹೆಸರನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಧಾನ ದೇವತೆಗಳು ಅಂದ್ರೆ ಯಾರನ್ನ ತಗೊಂಡ್ರೆ ವಾದಿರಾಜನ ರುಜುಗಳು ಅಂತ ಆರಾಮಾಗಿ ಹೇಳ್ಬೋದು. ಅಂಥ ದೇವತೆಗಳು ವಾದಿರಾಜರ ಸೇವೆಯನ್ನ ಹೇಗ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಮೊದಲಿಗೆ ಇಂದ್ರದೇವರನ್ನು ತಗೊಂಡ್ರು. ಇಂದ್ರದೇವರಿಗಿಂತ ವಸ್ತುತಃ ರುದ್ರದೇವರನ್ನು ಮೊದಲು ತಗೊಳ್ಬೇಕಾಗಿತ್ತು. ಯಾಕೆ? ಇಂದ್ರದೇವರಿಗಿಂತ ಮೇಲೆ ರುದ್ರದೇವರು. ರುದ್ರದೇವರು ವಾದಿರಾಜರನ್ನ ಆರಾಧನೆ ಮಾಡ್ತಾರೆ ಅಂದ್ರೆ ರುಜುದೇವತೆಗಳಲ್ಲೇ ಒಬ್ಬರಾಗಿರ್ಬೇಕು ಅಂತ ಅದು ನಿಶ್ಚಿತ, ರುದ್ರದೇವರ ಆರಾಧನೆ ಮಾಡೋದ್ರಿಂದ. ಅದ್ರಲ್ಲಿ ಏನ್ ಮಾಡಿದ್ರು, ರುದ್ರೋ ಇಂದ್ರ ಕುಬೇರಶ್ಚ ಅಂತ ಮಾಡ್ಬೋದಿತ್ತು ಶ್ಲೋಕ. ಹೇಳ್ಬೇಕಾದ್ರೆ ಆ ಥರದ ಉಪದೇಶ ಕೊಡ್ಬಹುದಿತ್ತು. ಹಿಂದೆ ಕ್ರಮವಾಗಿ ಹಾಗೆ ಬಂದಿದ್ದಾರೆ. ಹಿಂದೆ ಎಲ್ಲ ನೀವು ಗಮನಿಸಿದ್ರೆ ಬ್ರಹ್ಮ ರುದ್ರೇಂದ್ರ ವಂದಿತಂ ಒಂದೇ ಹಯಗ್ರೀವಂ ಬ್ರಹ್ಮ ರುದ್ರ ಇಂದ್ರ. ರುದ್ರ ಇಂದ್ರ ವ್ಯತ್ಯಾಸ ಮಾಡ್ಲಿಲ್ಲ, ತಾರತಮ್ಯ ಕ್ರಮವಾಗಿದೆ. ಬ್ರಹ್ಮ ಅಂದ್ರೆ ಲಕ್ಷ್ಮಿ, ಇನ್ನೊಂದು ಬ್ರಹ್ಮ ಶಬ್ದ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಪ್ರತಿಯೊಬ್ರು ನಮಸ್ಕಾರ ಮಾಡ್ತಾರೆ. ಸರಿ ಹೋಯ್ತು. ಆದ್ರೆ ಇಲ್ಲಿ ಇಂದ್ರೋ ರುದ್ರ ಕುಬೇರಶ್ಚ ಯಾಕೆ ಈ ವ್ಯತ್ಯಾಸ ಮಾಡಿದ್ರು ವಾದಿರಾಜರು ಅಂತ ಮೊದಲೇ ಪ್ರಶ್ನೆ ಬರುತ್ತೆ ಈ ಶ್ಲೋಕ ನೋಡಿದಾಗ. ಅದಕ್ಕೆ ಮುಂದೆ ಉತ್ತರ ಹೇಳ್ತಾರೆ. ಅಂತೂ ಇಲ್ಲಿ ಯಾವ ಯಾವ ದೇವತೆಗಳು ಈಗ ಬೃಂದಾವನ ಸನ್ನಿಧಾನಕ್ಕೆ ಬಂದಿದ್ದಾರೆ ಸೋದಾ ಕ್ಷೇತ್ರಕ್ಕೆ ಅಂದಾಗ ಮೊದಲು ಇಂದ್ರದೇವರಾಯ್ತು, ರುದ್ರದೇವರಾಯ್ತು, ಕುಬೇರ, ಆಮೇಲೆ ಯಮದೇವರು, ವರುಣದೇವರು, ಅಗ್ನಿ ನಿರತಿರ್ ವಾಯುಶ್ಚ. ಹಾಗೆ ಅಗ್ನಿದೇವರು, ನಿರತಿ, ವಾಯು. ವಾಯು ಅಂತಂದ್ರೆ ಇಲ್ಲಿ ಮುಖ್ಯ ವಾಯು ಅಲ್ಲ, ಯಾರು ಈ ವಾಯವ್ಯ ದಿಕ್ಕಿಗೆ ಅಧಿಪತಿನೋ ಪ್ರವಾಹ ವಾಯು ಅವರನ್ನು ತಗೊಂಡಿದ್ದು ವಾಯು ಅನ್ನೋ ಶಬ್ದದಿಂದ. ಇನ್ನು ಚಂದ್ರ ಸೂರ್ಯಾದ ಯೋಗ್ರಹ, ಚಂದ್ರ ಸೂರ್ಯ ಪ್ರತಿಯೊಂದು ಗ್ರಹಗಳು ನವಗ್ರಹಗಳು. ಹಾಗೆ ದೇವೋಪದೇವಾಹ ಭೂದೇವಾಹ ದೇವತೆಗಳು,
ಉಪದೇವತೆಗಳು ಅಂತಾದ್ರೆ ಅವರ ಕೆಳಗಡೆ ಅವರ ಸೇವಕರಾದ ದೇವತೆಗಳು. ಹಾಗೆ ಭೂದೇವರು ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ಭೂಸುರರು, ಭೂದೇವ ಅಂದ್ರೆ ಬ್ರಾಹ್ಮಣರು. ಯಾಕೆಂದ್ರೆ ಭೂಮಿಯಲ್ಲಿ ದೇವತೆಗಳ ಅನುಗ್ರಹ ಮಾಡೋದೇ ಬ್ರಾಹ್ಮಣರ ಒಳಗಡೆ ವಿಶೇಷವಾಗಿ ಸನ್ನಿಧಾನ ಇಟ್ಟು. ಭೂದೇವ ಅನ್ನೋ ಶಬ್ದ ಹಾಗಾಗಿ ಪ್ರಸಿದ್ಧಿ ಬ್ರಾಹ್ಮಣರಲ್ಲಿ. ಇನ್ನು ನರದೇವಾಶ್ಚ ಸರ್ವಶಃ. ನರದೇವ, ಮನುಷ್ಯರಿಗೆ ದೇವ ಅಂದ್ರೆ ರಾಜರುಗಳು ಅಂತ ಅರ್ಥ. ಹೀಗೆ ನರದೇವ, ಭೂದೇವ, ಉಪದೇವ, ದೇವ ಈ ತರದ ಶಬ್ದಗಳನ್ನು ಬಳಸ್ತಾರೆ. ಅಂದ್ರೆ ವಾದಿರಾಜರ ಕೃತಿ ಅನ್ಲಿಕ್ಕೆ ಇದು ಸ್ಪಷ್ಟ ಪ್ರಮಾಣ. ಪ್ರಾಸ ಒಂದ್ ಕಡೆ, ಎರಡ್ ಕಡೆ, ಮೂರ್ ಕಡೆ ತುಂಬಾ ಯೋಚಿಸಿ ಶ್ಲೋಕ ಬರೀಬಹುದು. ಹೆಜ್ಜೆ ಹೆಜ್ಜೆಗೂ ಶ್ಲೋಕ ಬರ್ತಾ ಬರ್ತಾ ಹಾಗೆ ಪ್ರಾಸವಾಗೇ ಬರ್ತಾ ಇದೆ ಅಂದ್ರೆ ಅದು ವಾದಿರಾಜರ ಮಿಕ್ಕ ಗ್ರಂಥಗಳಲ್ಲಿ ಕಾಣುವಂತ ಒಂದು ವಿಶಿಷ್ಟವಾದ ಶೈಲಿ. ಅದನ್ನು ಗಮನಿಸ್ಬೋದು. ದೇವ, ಉಪದೇವ, ಭೂದೇವ, ನರದೇವ ಅಂತ ಬಳಸ್ತಾರೆ. ಇನ್ನು ಇಂದ್ರ, ರುದ್ರ, ಕುಬೇರ, ರ ಅಂತ ಕೊನೆಗೆ ಇಂದ್ರ, ರುದ್ರ, ಕುಬೇರ ಅಂತ ಆಗುತ್ತೆ. ಈ ತರದ ಶಬ್ದವನ್ನ ಹೇಳೋದು. ಇನ್ನು ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಈ ಎಲ್ಲ ನವಗ್ರಹ ದೇವತೆಗಳಾಗಬಹುದು, ಹಾಗೆ ದಿಕ್ಪಾಲಕರಾಗಬಹುದು. ಇಂದ್ರ ಪೂರ್ವ ದಿಕ್ಕಿನ ಅಧಿಪತಿ, ರುದ್ರದೇವರು ಅಂದ್ರೆ ಈಶಾನ್ಯ ದಿಕ್ಕಿನ ಅಧಿಪತಿ, ಉತ್ತರ ದಿಕ್ಕಿನ ಅಧಿಪತಿ ಕುಬೇರ, ದಕ್ಷಿಣ ದಿಕ್ಕಿನ ಅಧಿಪತಿ ಯಮದೇವರು. ಹೀಗೆ ಪ್ರತಿಯೊಂದು ದಿಕ್ಕಿನ ದೇವತೆಗಳು ಯಾರ್ಯಾರು ಕಾಪಾಡ್ತಾ ಇದ್ದಾರೆ ಆ ದೇವತೆಗಳೆಲ್ಲ ಇಲ್ಲಿ ಯಾಕೆ ಬಂದಿದ್ದಾರೆ ಸೋದಾ ಕ್ಷೇತ್ರಕ್ಕೆ ಅಂತ, ಅದು ವಿಶೇಷ. ಅದನ್ನು ಮುಂದೆ ಹೇಳ್ತಾರೆ. ಇನ್ನು ಸಕಲತ್ರಾಸ ಪುತ್ರಾಷ್ಟ, ಇವರೆಲ್ಲ ಒಬ್ಬೊಬ್ಬರೇ ಬಂದಿಲ್ಲ. ಅವರು ತಮ್ಮ ಮಕ್ಕಳ ಜೊತೆಗೆ ಬಂದಿದ್ದಾರೆ, ತಮ್ಮ ಪತ್ನಿಯರ ಜೊತೆಗೆ ಬಂದಿದ್ದಾರೆ ಎಲ್ರು. ಕಲತ್ರ ಅನ್ನೋ ಶಬ್ದಕ್ಕೆ ಪತ್ನಿ ಅಂತ ಅರ್ಥ, ಹೆಂಡತಿ ಅನ್ನೋ ಅರ್ಥದಲ್ಲಿ ಬರುತ್ತೆ. ಪುತ್ರ ಮಕ್ಕಳು. ಹೀಗೆ ಮಕ್ಕಳ ಜೊತೆಗೆ, ಹೆಂಡತಿಯರ ಜೊತೆಗೆ ಎಲ್ಲ ಸೇವೆಗೆ ಅಂತ ಬಂದಿದ್ದಾರೆ. ಅವ್ರು ರಾಜರುಗಳಾಗಬಹುದು, ಈ ಕಡೆ ಬ್ರಾಹ್ಮಣರಾಗಬಹುದು, ಯಾವುದೇ ದೇವತೆ ಆಗ್ಬಹುದು. ಇವರೆಲ್ಲ ಸರ್ವೇ ಸ ಪರಿವಾರಕ, ಅಷ್ಟೇ ಅಲ್ಲದೆ ತಮ್ಮ ಪರಿವಾರವನ್ನು ಕರ್ಕೊಂಡು ಬಂದಿದ್ದಾರೆ ಸೋದಾ ಕ್ಷೇತ್ರಕ್ಕೆ. ಬಂದವರು ಹಾಗೆ ಸುಮ್ಮನೆ ಇಲ್ಲ, ಏನ್ ಮಾಡ್ತಾ ಇದ್ದಾರೆ? ಗೀತ ವಾದಿತ್ರ ನೃತ್ಯ ಇಶ್ಚ ಜಯ ಶಬ್ದ ಪುರಸ್ಕೃತಿ. ಯಾವತ್ತು ದೇವರ ಉತ್ಸವವನ್ನ ಮಾಡ್ಬೇಕು, ಆಚರಣೆ ಮಾಡ್ಬೇಕು, ಗುರುಗಳ ಉತ್ಸವ ಆಚರಣೆ ಮಾಡ್ಬೇಕು ಅಂದ್ರೆ ಏನ್ ವೈಭವ ಇರುತ್ತೆ. ಅಲ್ಲಿ ಕುಣಿತಾ ಇರ್ತಾರೆ ಆರಾಧನೆ ನಡಿಬೇಕಾದ್ರೆ, ಹಾಗೆ ಹಾಡನ್ನ ಹೇಳ್ತಾ ಇರ್ತಾರೆ. ಅದೇ ತರ ಜಯ ಜಯ ಅಂತ ಗುರುಗಳ ಉದ್ಘೋಷವನ್ನ ಮಾಡ್ತಾ ಇರ್ತಾರೆ ಗುರುಗಳ ಹೆಸರಿನಲ್ಲಿ. ಅದೊಂದು. ಮತ್ತೊಂದು, ಅನೇಕ ರೀತಿಯಾದ ನೈವೇದ್ಯಗಳ ಸಮರ್ಪಣೆ, ಹಣ್ಣುಗಳು, ಈ ತರ ಅನೇಕ ತರಹದ ಉಪಹಾರ, ಬಲಿ ಎಲ್ಲವನ್ನ ತಗೊಂಡು ಪೂಜೆ ಮಾಡ್ಲಿಕ್ಕೆ ಅಂತ ಹೊರಟಿರ್ತಾರೆ. ಅದೇ ತರ ಇಲ್ಲೂ ವಾದಿರಾಜರ ಪಂಚವೃಂದಾವನದ ಸನ್ನಿಧಾನದಲ್ಲಿ ಗಾಯನ, ಗೀತ ನಡೀತಾ ಇದೆ. ಅನೇಕ ವಾದ್ಯಗಳಿದೆ, ನೃತ್ಯ, ಕುಣಿತಾ ಇದ್ದಾರೆ. ಜಯ ಜಯ ಅನ್ನೋ ಶಬ್ದವನ್ನ ಬಳಸ್ಕೊಂಡು ಹೇಳ್ತಾ ಹೋಗ್ತಾ ಇದ್ದಾರೆ. ನಾನಾ ಉಪಹಾರ ಬಲಿಭಿ, ಅನೇಕ ತರಹದ ನೈವೇದ್ಯಕ್ಕೆ ಬೇಕಾದ ಹಣ್ಣು ಇತ್ಯಾದಿ ಪೂಜೆಗೆ ಉಪಯುಕ್ತವಾದದನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಅದರಿಂದ ಜೊತೆಗೆ ಬ್ರಹ್ಮಘೋಷನು ಸೇರ್ಕೊಂಡಿದೆ ಅಂತ. ಬ್ರಹ್ಮಘೋಷ ಸೇರಿದೆ ಅಂದ್ರೆ ಏನರ್ಥ? ಬ್ರಹ್ಮ ಅನ್ನೋ ಶಬ್ದಕ್ಕೆ ಹಿಂದೆ ನಾನು ಹೇಳಿದೆ, ಬ್ರಹ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ, ಅದರಲ್ಲಿ ವೇದ ಅಂತಾನೂ ಒಂದು ಅರ್ಥ. ಹಾಗಾದ್ರೆ ವೇದ ಘೋಷ ನಡೀತಾ ಇದೆ. ಬ್ರಾಹ್ಮಣರೆಲ್ಲ ಮುಂದೆ ವೇದ ಘೋಷ ಮಾಡ್ತಾ ಹೊರಟಿದ್ದಾರೆ. ರಾಜರುಗಳೆಲ್ಲ ತಮ್ಮ ಕೈಯಲ್ಲಿ ಗುರುರಾಜರ ಅಂತರ್ಯಾಮಿಯಾದ ಹಯಗ್ರೀವ ದೇವರಿಗೆ ಅರ್ಪಣೆ ಮಾಡ್ಲಿಕ್ಕೆ ಅಂತ ತಗೊಂಡ್ ಬರ್ತಾ ಇದ್ದಾರೆ ಎಲ್ಲ ಹಣ್ಣು ಹಂಪಲು ಇತ್ಯಾದಿಗಳನ್ನ. ಉಪಾಸತೆ ಹಯಗ್ರೀವಂ ವೃಂದಾವನಗತಂ ಸದಾ. ಹೀಗೆ ಪ್ರತಿಯೊಬ್ರು ರಾಜರುಗಳು, ಬ್ರಾಹ್ಮಣರು, ಉಪದೇವತೆಗಳು, ನವಗ್ರಹ ದೇವತೆಗಳು, ದಿಕ್ಪಾಲಕರು ಎಲ್ರೂ ಈ ಪಂಚವೃಂದಾವನದ ಒಳಗಡೆ ಇರೋ ವಾದಿರಾಜರ ಅಂತರ್ಯಾಮಿಯಾದ ಹಯಗ್ರೀವ ದೇವರನ್ನ ಉಪಾಸನೆ ಮಾಡ್ಲಿಕ್ಕೆ ಎಲ್ಲ ಬಂದಿದ್ದಾರೆ. ಹಾಗಾದ್ರೆ ಇಷ್ಟರಿಂದ ನಮಗೇನ್ ಅರ್ಥ ಆಯ್ತು ಅಂದ್ರೆ, ರುದ್ರದೇವರೆಂದು ಹಿಡಿದು ಕೊನೆಗೆ ಎಲ್ಲಿ ನರದೇವ ರಾಜರುಗಳ ತನಕ ನಾವೇನ್ ಗಮನಿಸಿದ್ವಿ ಅಂದ್ರೆ, ಪರಿವಾರದ ಜೊತೆಗೆ ಪೂಜೆಗೆ ಅಂತ ಹೇಳಿ ಗುರುರಾಜರ ಅಂತರ್ಯಾಮಿಯಾದ ಹಯಗ್ರೀವರ ಸಮರ್ಪಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದರಿಂದ ಏನ್ ಅರ್ಥ ಆಯ್ತು ಅಂದ್ರೆ, ನಾವು ಮಾಡುವಂತಹ ಪೂಜೆ ಸರಿಯಾಗಿ ಸಲ್ಬೇಕು ಅಂದ್ರೆ ಭಗವಂತನಿಗೆ, ಆಗ ಗುರುರಾಜರ ಅಂತರ್ಯಾಮಿಯಾಗಿ ಅರ್ಪಣೆ ಮಾಡ್ಬೇಕು ಅಂತ, ಅಂದ್ರೆ ವಾದಿರಾಜರ ಅಂತರ್ಯಾಮಿಯಾಗಿ ಅರ್ಪಣೆ ಮಾಡ್ಬೇಕು. ಇಲ್ಲಿ ಆ ತರದ ಅರ್ಪಣೆ ಆಗಿದೆ. ಹಾಗಂತ ಆಚಾರ್ಯರನ್ನ ಮರ್ತಿದ್ದಾರೆ ಅಂತಲ್ಲ, ಪ್ರಾಣದೇವರನ್ನ ಉಪಾಸನೆ ಮಾಡೇ ಮಾಡ್ತಾರೆ. ರುಜುದೇವತೆಗಳು ಅಂತ ಬಂದಾಗ ವಾದಿರಾಜರನ್ನ ಇಲ್ಲಿ ಸ್ಮರಣೆ ಮಾಡಿ ಅವರ ಅಂತರ್ಯಾಮಿಯಾದ ಹಯಗ್ರೀವ ದೇವರಿಗೆ ಇವರು ಅರ್ಪಣೆ ಮಾಡಿದ್ದಾರೆ. ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ವಾದಿರಾಜರು ಭಗವಂತನ ವಿಶಿಷ್ಟವಾದ ಪ್ರತಿಭೆ ಅಂತ ಗೊತ್ತಾಯ್ತು.
ಏನೇ ಅರ್ಪಣೆ ಮಾಡ್ಬೇಕಾದ್ರೂ ಇಲ್ಲಿ ವಾದಿರಾಜರ ಒಳಗಡೆ ಇರುವಂತ ಹಯಗ್ರೀವನಿಗೆ ಅರ್ಪಣೆ ಮಾಡ್ಬೇಕು. ಅದನ್ನ ಹಾಗಾದ್ರೆ ಸೋದಾ ಕ್ಷೇತ್ರಕ್ಕೆ ಬಂದು ರುದ್ರಾದಿ ದೇವತೆಗಳೆಲ್ಲ ಗುರುಗಳ ಅಂತರ್ಯಾಮಿದ ಹಯಗ್ರೀವ ದೇವರಿಗೆ ಇದನ್ನೆಲ್ಲ ಅರ್ಪಣೆ ಮಾಡಿದ್ದಾರೆ ಅನ್ನೋ ಮುಖಾಂತರ ರುದ್ರದೇವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಹಾಗೆ ರುದ್ರದೇವರು ನಮಸ್ಕಾರ ಮಾಡ್ತಾ ಇದ್ದಾರೆ ಗುರುರಾಜರ ಒಳಗಡೆ ಇರೋ ಹಯಗ್ರೀವ ದೇವರಿಗೆ. ಅಂದ್ರೆ ಈ ಕಡೆ ಗರುಡ ದೇವರು, ಶೇಷದೇವರು ತತ್ ಸಮಾನರು, ಅಂದ್ರೆ ರುದ್ರದೇವರಿಗೆ ಸಮಾನರಾದವರು ಯಾರಿದ್ದಾರೆ ಅವರೂ ಕೂಡ ವಾದಿರಾಜರು ನಮಸ್ಕಾರ ಮಾಡ್ತಾರೆ ಅಂತಾನೆ ಅರ್ಥ. ಹಾಗಾಗಿ ಅವರಿಗಿಂತಲೂ ಉತ್ತಮರು ವಾದಿರಾಜರು ಅನ್ನೋದನ್ನ ಈ ಭಾಗದಿಂದ ತಿಳ್ಕೊಳ್ಬಹುದು. ಇಷ್ಟು ಇಲ್ಲಿ ಬಂದ ವಿಷಯ. ಇದರಲ್ಲಿ ವ್ಯಾಖ್ಯಾನದಲ್ಲಿ ಬಂದ ವಿಷಯಗಳೇನು ಅಂತ ನೋಡೋಣ. ಇಲ್ಲಿ ಒಂದೊಂದು ದಿಕ್ಕಿಗೆ ಬಂತಲ್ಲ, ಅಲ್ಲಿ ಮೊದಲು ಏನ್ ಮಾಡ್ತಾರೆ, ಪೂರ್ವ ದಿಕ್ಕನ್ನು ತಗೊಂಡ್ರು. ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಹೀಗೆ ಹೇಳಲ್ಲ, ಇಲ್ಲಿ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಅಷ್ಟಲ್ಲಿ ಮಧ್ಯದಲ್ಲೂ ಕೂಡ ಈಗ ಆಗ್ನೇಯ ದಿಕ್ಕು, ನೈಋತ್ಯ ದಿಕ್ಕು, ವಾಯವ್ಯ ದಿಕ್ಕು, ಈಶಾನ್ಯ ದಿಕ್ಕು ಹೀಗೆ ಹೇಳ್ಬೇಕು. ಒಟ್ಟಿಗೆ ಸೇರಿಸಿದ್ರೆ ಸರಿಯಾಗಿ ಒಂದೊಂದು ದಿಕ್ಕಿನ ಅಧಿಪತಿ ಹೇಳ್ತಾ ಹೋಗ್ಬೇಕು. ಆದ್ರೆ ಹಾಗೆ ಮಾಡ್ಲಿಲ್ಲ, ವ್ಯತ್ಯಾಸ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಯಾಕೆ ಈ ವ್ಯತ್ಯಾಸ ಅಂದ್ರೆ ಪ್ರತಿಯೊಂದಕ್ಕೂ ಕಾರಣ ಇದೆ. ಎಷ್ಟೋ ಸಲ ಏನೋ ಶ್ಲೋಕ ಕನಸ್ನಲ್ಲಿ ಹೇಳಿದ್ರಂತೆ ಗುರುಗಳು, ಅವ್ರ ಏನ್ ನೆನಪಾಯ್ತು ಅದ್ ಬಂದು ಬೆಳಗ್ಗೆ ಹೇಳಿದ್ರಂತೆ, ಅವ್ರು ಬರೆದು ಬಿಟ್ರಂತೆ. ಅಲ್ಲ, ಕನಸಲ್ಲಿ ಹೇಳಿದ್ರು. ಈ ಶ್ಲೋಕಗಳ ರಚನೆಯಲ್ಲಿ ಒಂದೊಂದು ಶಬ್ದ ಆಚೆ ಈಚೆ ಮಾಡಿದ್ದಕ್ಕೂ ಒಂದೊಂದು ಕಾರಣಗಳಿದೆ, ಅಷ್ಟು ಸುಂದರವಾದ ಕಾರಣಗಳಿದೆ, ಅದನ್ನ ತೋರಿಸಿದ್ದಾರೆ. ಹಾಗಾಗಿ ಸ್ವಾಪ್ನ ಕೃತಿ ಅಂದ್ರೆ ಅನಾದರ ತೋರಿಸಬಾರದು ಅಂತ. ಕನಸಲ್ಲಿ ಬಂದು ಹೇಳಿದ್ರಿಂದ ಏನೋ ಆಚೆ ಈಚೆ ಆಗಿರ್ಬೋದು, ಪರವಾಗಿಲ್ಲ ಅಂತಿಲ್ಲ. ಸರಿಯಾಗಿಯೇ ಉದ್ದೇಶ ಪೂರ್ವಕವಾಗಿ ಏನಾದ್ರೂ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ನಮಗ ಅರ್ಥ ಆಗಿಲ್ಲ ಅಂತ ಅಷ್ಟೇ ಅರ್ಥ. ಈ ನಿಟ್ಟಿನಲ್ಲಿ ಮೊದಲಿಗೆ ಯಾವ ದಿಕ್ಕಿಗೆ ಬಂದ್ರು, ಪೂರ್ವ ದಿಕ್ಕಿಗೆ. ಸರಿ, ಪೂರ್ವ ದಿಕ್ಕಿನಲ್ಲಿ ಇಂದ್ರದೇವರು, ನಂತರ ತಗೊಂಡಿದ್ಯಾರನ್ನ, ರುದ್ರದೇವರು. ಅವ್ರು ಯಾವ ದಿಕ್ಕಿಗೆ ಅಧಿಪತಿ? ಶ್ಲೋಕದಲ್ಲಿ ಹೇಳಿದ್ರು ರುದ್ರ ಅಂತಂದ್ರೆ ಈಶಾನ್ಯ ದಿಕ್ಕಿನ ಅಧಿಪತಿ. ಕುಬೇರನಗ್ ಬಂದ್ರು, ಅದು ಉತ್ತರ ದಿಕ್ಕಿನ ಅಧಿಪತಿ. ಆಮೇಲೆ ದಕ್ಷಿಣ ಯಮದೇವರು, ವರುಣ ದೇವರು ನಂತರ ಪಶ್ಚಿಮ, ಆಗ್ನೇಯ ದಿಕ್ಕು ಅಗ್ನಿದೇವರು, ನಿರುತಿ ವಾಯು, ಒಂದು ನೈಋತ್ಯ ದಿಕ್ಕಿನೊಂದು ವಾಯವ್ಯ ದಿಕ್ಕಿನಲ್ಲಿ ಪ್ರವಾಹ ವಾಯು ಅಂತ. ಇಷ್ಟು ಅಷ್ಟ ದಿಕ್ಪಾಲಕರು ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಹಾಗಾದ್ರೆ ಪಂಚವೃಂದಾವನಕ್ಕೆ ನಮಸ್ಕಾರ ಮಾಡೋರ್ಗೆ ಏನ್ ಫಲ ಸಿಗತ್ತೆ? ಅಷ್ಟ ದಿಕ್ಪಾಲಕರ ಅನುಗ್ರಹ ತಾನೇ ಆಗತ್ತೆ. ಅಷ್ಟ ದಿಕ್ಕುಗಳಿಂದ ಬರೋ ತೊಂದ್ರೆನೂ ಇರಲ್ಲ ನಮ್ಗೆ. ಯಾಕೆ? ಅವ್ರುಗಳಲ್ಲಿ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರುಗಳು ಯಾಕೆ ಸೇವೆ ಮಾಡ್ತಾರೆ? ಅವರು ಅನುಗ್ರಹ ಪಡ್ಕೊಳ್ಳಿಕ್ಕೆ. ಅಷ್ಟೇ ಅಲ್ಲ, ನವಗ್ರಹ ದೇವತೆಗಳು ಸೂರ್ಯ ಚಂದ್ರರೇ ಅಲ್ಲಿ ಹೋಗಿ ತಾವು ಉಪಾಸನೆ ಮಾಡ್ತಾ ಇದ್ದಾರೆ ಹಯಗ್ರೀವ ದೇವರನ್ನ, ಗುರುರಾಜರ ಅಂತರ್ಯಾಮಿಯಾಗಿ. ಇನ್ನು ಆಗಲೇ ತಿಳಿಸಿದಂತೆ ಇನ್ನೆಲ್ಲರೂ ಬರ್ತಾ ಇದ್ದಾರೆ. ಇಷ್ಟೆಲ್ಲ ದೇವತೆಗಳು ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ದೇವತೆಗಳ ಅನುಗ್ರಹ ಆಗ್ಬೇಕು ಅಂದ್ರೆ ಪಂಚವೃಂದಾವನ ಸೇವೆ ಮಾಡಿ ಅಂತ ಅರ್ಥ. ಎಂಥ ಗ್ರಹಗಳ ಒಂದು ಕಾಟ ಪರಿಹಾರ ಆಗ್ಬೇಕಾ, ಕ್ರೂರ ದೃಷ್ಟಿ, ಅದು ಪರಿಹಾರ ಆಗ್ಬೇಕಾ, ಅದು ಪಂಚವೃಂದಾವನ ಸೇವೆ ಮಾಡಿ ಅಂತ ಅರ್ಥ. ಇದು ಈ ಭಾಗದಿಂದ ಸ್ಪಷ್ಟವಾಗಿದೆ. ಇದಾದ ಮೇಲೆ ಅಲ್ಲಿ ಶ್ರೀಮುಷ್ಟಮಾಚಾರ್ಯರು ಒಂದೊಂದೇ ಕಾರಣವನ್ನ ಕೊಡ್ತಾ ಬರ್ತಾರೆ. ಈಗ ಮುಂದೆ ಯಾವ ಪ್ರಕರಣ ಹೊರಟಿದೆ? ಇದುವರೆಗೂ ಆತ್ಮಸ್ತೋತ್ರ ಅಂತ ಒಂದು ಮುಗೀತು. ಅವರು ಈ ಮತ್ತೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಮೊದಲಿಗೊಂದು ವಿಷಯ ಹೇಳ್ತಾರೆ. ಇಂದ್ರೋ ರುದ್ರ ಕುಬೇರಶ್ಚ. ಈ ಶ್ಲೋಕ ಯಾಕೆ ಬಂತು ಅಂದ್ರೆ, ಬರೀ ಈ ಶ್ಲೋಕ ಹೊರಟಿರೋದು ಎಲ್ಲಾ ದೇವತೆಗಳು ಪಂಚವೃಂದಾವನದ ಸನ್ನಿಧಾನದಲ್ಲಿದ್ದಾರೆ, ಅವರು ಗುರುರಾಜರ ಅನುಗ್ರಹ ಬಯಸಿ, ಹಾಗೆ ಹಯಗ್ರೀವ ದೇವರ ಅನುಗ್ರಹ ಬಯಸಿ ಬಂದಿದ್ದಾರೆ ಅಂತ ಇಷ್ಟ ಇಲ್ಲ. ಮುಂದಕ್ಕೆ ವರ್ಣಿಸ್ತಾ ಎಲ್ಲಾ ಕ್ಷೇತ್ರಾಭಿಮಾನಿ ದೇವತೆ ಅಂದ್ರೆ ಬದರಿ, ಕಾಶಿ, ಪ್ರತಿಯೊಂದು ಪವಿತ್ರ ಕ್ಷೇತ್ರಗಳಿದೆ, ಅದರ ಅಭಿಮಾನಿ ದೇವತೆಗಳು. ಎಲ್ಲ ವನಾಭಿಮಾನಿ ದೇವತೆಗಳು, ಪ್ರತಿಯೊಂದು ವನದ ಹೆಸರು ಹೇಳ್ತಾರೆ ಮುಂದೆ. ಅದು ಗಂಧರ್ವರ ವನ ಆಗಬಹುದು, ಇನ್ನು ಇಂದ್ರನ ವನ ಆಗಬಹುದು, ಪ್ರತಿಯೊಂದು ವನದ ಅಭಿಮಾನಿ ದೇವತೆಗಳು. ಹಾಗೆ ಅನೇಕ ಪರ್ವತಗಳು, ಮೇರು ಪರ್ವತ, ಈ ತರದ ಅನೇಕ ಶ್ರೇಷ್ಠ ಪರ್ವತಗಳು, ಅದರ ಅಭಿಮಾನಿ ದೇವತೆಗಳು. ಇನ್ನು ತೀರ್ಥಾಭಿಮಾನಿ ದೇವತೆಗಳು, ತೀರ್ಥ ಅನ್ನೋ ಶಬ್ದಕ್ಕೆ ಒಂದು ಒಳ್ಳೆ ಅರ್ಥ ಹೇಳ್ತಾರೆ ಮುಂದೆ, ಅಂತೂ ತೀರ್ಥಾಭಿಮಾನಿ ದೇವತೆಗಳು. ಹೀಗೆ ಇವರೆಲ್ಲ ಬೃಂದಾವನದ ಹತ್ತಿರದಲ್ಲೇ ಸನ್ನಿಧಾನ ಇಟ್ಟಿದ್ದಾರೆ, ಅಲ್ಲಿ ಬಂದು ಅವರು ಅರ್ಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಭಕ್ತರಾದವರು ಪಂಚವೃಂದಾವನ ಸೇವೆಯನ್ನ ಎಷ್ಟು ಮಾಡ್ಬೇಕು ಭಕ್ತಿ ಶ್ರದ್ಧೆಯಿಂದ ಅಂತ ತೋರಿಸ್ಲಿಕ್ಕೆ ಇದೆಲ್ಲ ಭಾಗ ಮುಂದ್ ಬರ್ತಾ ಇದೆ. ಅದನ್ನ ಇಲ್ಲಿ ಶ್ರೀಮುಷ್ಟಮಾಚಾರ್ಯರು ಹೇಳ್ತಾರೆ, ಭಕ್ತೈಹಿ ಭಜನೀಯತ್ವೇ ತಾತ್ಪರ್ಯ ನಿಶ್ಚಾಯಕಂ. ಇದಕ್ಕಿಂತ ಬೇಕಾ? ಪಂಚವೃಂದಾವನ ಸೇವೆ ಯಾಕೆ ಮಾಡ್ಬೇಕು ಅನ್ಲಿಕ್ಕೆ ಇಷ್ಟು ಕಾರಣ ಸಾಕಲ್ಲ, ಏನೇನ್ ಬೇಕು ನಿಮ್ಗೆ ಎಲ್ಲಾನು ಇದೆ ಇಲ್ಲಿ ಪಂಚವೃಂದಾವನದ ಸನ್ನಿಧಾನದಲ್ಲಿ. ಅಷ್ಟೇ ಅಲ್ಲ, ಸ್ವಸ್ಯ ರುಜುತ್ವ ಉಪಪಾದನಾಯ, ತಾವು ರುಜುಗಳು ಅಂತ ತಿಳಿಸ್ಲಿಕ್ಕೆ ರುದ್ರಾದಿ ನಿಖಿಲ ದೇವ ಉಪಾಸ್ಯ ವಿಷ್ಣು ಪ್ರತೀಕತ್ವ, ಭಗವಂತನ ವಿಶಿಷ್ಟ ಪ್ರತೀಕ ಇದು ವಾದಿರಾಜರ ಪಂಚವೃಂದಾವನ. ಎಲ್ಲ ಅಂತ ರುದ್ರಾದಿ ಎಲ್ಲ ದೇವತೆಗಳು ಉಪಾಸನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಯಾರನ್ನ?
ಗುರುರಾಜರ ಅಂತರ್ಯಾಮಿಗೆ ಹಯಗ್ರೀವೋಪಾಸನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಇಷ್ಟು ಈ ರೀತಿಯಲ್ಲಿ ಈ ಶ್ಲೋಕ ಬಂದಿದೆ. ಇದಾದ್ಮೇಲೆ ಆಗ್ಲೇ ಒಂದು ವಿಷಯ ಹೇಳಿದೆ. ಇಲ್ಲಿ ಪೂರ್ವ ದಿಕ್ಕು ಮತ್ತೆ ಉತ್ತರ ದಿಕ್ಕಿನ ಅಧಿಪತಿಯನ್ನು ಮೊದಲು ಹೇಳಿದ್ದಾರೆ. ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರದೇವರು. ಅದಾದ್ಮೇಲೆ ಪೂರ್ವ ಉತ್ತರ ಅಂದ್ರೆ ದಕ್ಷಿಣ ಪಶ್ಚಿಮ ಉತ್ತರ ಬರಲಿಲ್ಲ, ಪೂರ್ವ ಉತ್ತರಕ್ಕೆ ಬಂದು. ಸರಿ, ಪೂರ್ವದಿಂದ ಉತ್ತರ ಬಂದ ಮೇಲೆ ಉತ್ತರ ಅಧಿಪತಿ ಯಾರು? ಕುಬೇರ. ಈ ಇಂದ್ರದೇವರು ಮತ್ತೆ ಕುಬೇರರನ್ನ ಹೇಳಿದ್ದಾರೆ. ಮಧ್ಯದಲ್ಲಿ ಯಾರನ್ನ ಹೇಳಿದ್ರು? ರುದ್ರದೇವರನ್ನ ಹೇಳಿದ್ರು. ಇದಕ್ಕೇನ್ ಕಾರಣ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಮೊದಲು ಪೂರ್ವ ದಿಕ್ಕು ಮತ್ತೆ ಉತ್ತರ ದಿಕ್ಕಿನ ತಗೊಂಡಿದ್ದ ಉದ್ದೇಶ ಏನು? ಇದು ಇಂದ್ರದೇವರನ್ನ ಮತ್ತೆ ಇಲ್ಲಿ ಕುಬೇರರನ್ನ ತಗೊಳ್ಳೋದು ಉದ್ದೇಶ ಅಲ್ಲ. ಅಲ್ಲಿ ಒಳಗಡೆ ಏನಿದೆ ಅಂದ್ರೆ ವಾದಿರಾಜನ ಮನಸ್ಸಿನಲ್ಲಿ ಅಲ್ಲಿ ಇರುವಂತ ಎರಡು ಭಗವಂತನ ರೂಪ. ಒಂದು ಹಯಗ್ರೀವ ರೂಪ ಪೂರ್ವ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ವೇದವ್ಯಾಸ ರೂಪ. ಹಯಗ್ರೀವ ಮತ್ತೆ ವೇದವ್ಯಾಸ ಈ ಎರಡು ರೂಪಗಳು ಆಯಾಯ ಭಾಗದಲ್ಲಿದೆ. ಒಂದು ಪೂರ್ವ ಭಾಗದಲ್ಲಿ, ಮತ್ತೊಂದು ಉತ್ತರ ಭಾಗದಲ್ಲಿ. ಆ ಎರಡು ರೂಪಕ್ಕೆ ತಕ್ಕ ಹಾಗೆ ಒಂದು ಹಯಗ್ರೀವನ ಉಪಾಸನೆ ಮಾಡ್ಲಿಕ್ಕೆ ವಾದಿರಾಜರು, ವೇದವ್ಯಾಸರನ್ನ ಉಪಾಸನೆ ಮಾಡುವಂತವ್ರು ಮಧ್ವಾಚಾರ್ಯರು. ಯತಿರೂಪದಿಂದ ಅಲ್ಲಿದ್ದಾರೆ. ಇನ್ನು ಅಲ್ಲಿಯೇ ದಿಕ್ಪಾಲಕರಾಗಿ ಈ ಇಂದ್ರದೇವರು ಮತ್ತೆ ಕುಬೇರ ಇಬ್ರು ಕೂಡ ಅಲ್ಲಿದ್ದಾರೆ. ಮಧ್ಯದಲ್ಲಿ ರುದ್ರದೇವರು ಯಾಕೆ ಬಂದ್ರು ಅಂದ್ರೆ, ರುದ್ರದೇವರು ಅಲ್ಲೇ ಇದ್ದಾರೆ, ಅವರು ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿದ್ದು. ಏನಕ್ಕೆ ಸೇವೆ ಮಾಡ್ತಾ ಇದ್ದಾರೆ? ಯಾಕೆ ರುದ್ರದೇವನ ಸೇರಿಸಿದ್ದು ಅಂದ್ರೆ, ಇಲ್ಲಿ ಅದು ಇಂದ್ರದೇವರಿಗೆ ಗುರುಗಳು ರುದ್ರದೇವರು, ಹಾಗೆ ಕುಬೇರನ ಸ್ನೇಹಿತ ರುದ್ರದೇವರು. ಈ ಎರಡು ಸಂಬಂಧ ತಿಳಿಸ್ಬೇಕಾಗಿದೆ. ಆ ದಿಕ್ಪಾಲಕರ ಸಂಬಂಧ ರುದ್ರದೇವರಿಗಿದೆ ಅಂತ. ಹೀಗೆ ಇಂದ್ರದೇವರ ಗುರುಗಳು, ಕುಬೇರನ ಸ್ನೇಹಿತ. ಈ ಅಂಶವನ್ನ ತಿಳಿಸ್ಲಿಕ್ಕೆ ಇಂದ್ರ ಕುಬೇರರ ಮಧ್ಯಕ್ಕೆ ಈ ರುದ್ರದೇವರನ್ನ ಹಾಕಿದ್ದಾರೆ. ಅಂದ್ರೆ ಮಧ್ಯದಲ್ಲಿರೋ ದೀಪ ಹೊಸ್ತಿಲ್ ಮೇಲೆ ಆಚೆ ಈಚೆ ಬೆಳಕು ಚೆಲ್ಲತ್ತಲ್ಲ, ಹಾಗೆ ರುದ್ರದೇವರಿಗೆ ಆ ಕಡೆನೂ ಸಂಬಂಧ ಇದೆ. ಇಂದ್ರನಿಗೆ ಗುರುವಾಗಿ ಇವರಿಗೆ ಸ್ನೇಹಿತರಾಗಿ ಸಂಬಂಧ ಇದೆ ಅಂತ ಈ ಅಂಶಗಳನ್ನು ತಿಳಿಸ್ಲಿಕ್ಕೆ ಮೊದಲಿಗೆ ಪೂರ್ವ ದಿಕ್ಕಿನ ಅಧಿಪತಿ, ಉತ್ತರ ದಿಕ್ಕಿನ ಅಧಿಪತಿ ಅವರಿಬ್ಬರ ಬಗ್ಗೆನೇ ಹೇಳಿದ್ರು. ಇದರ ಉದ್ದೇಶ ಹಯಗ್ರೀವ ರೂಪ, ವೇದವ್ಯಾಸ ರೂಪ ತಗೊಳ್ಳೋದು ಉದ್ದೇಶ ಇದೆ. ಅದನ್ನೇ ಯಾಕೆ ಹೇಳಿದ್ರು? ಮೊದಲು ಹಯಗ್ರೀವ ರೂಪ ಮತ್ತೆ ವೇದವ್ಯಾಸ ರೂಪ, ರಾಮ ಕೃಷ್ಣ ರೂಪಗಳನ್ನು ಹೇಳ್ಬೋದಿತ್ತಲ್ವಾ? ಅಂದ್ರೆ ಅದು ವಾದಿರಾಜರ ಉಪಾಸನೆ ಮಾಡೋದು ಮುಖ್ಯವಾಗಿ ಹಯಗ್ರೀವ ದೇವರನ್ನ. ಹಾಗಂತ ರಾಮಕೃಷ್ಣನ ಉಪಾಸನೆ ಮಾಡಲ್ಲ ಅಂತಲ್ಲ. ಹಾಗಂತ ಆಚಾರ್ಯರು ವೇದವ್ಯಾಸ ರೂಪವನ್ನ ವಿಶೇಷವಾಗಿ ಉಪಾಸನೆ ಮಾಡ್ತಾರೆ, ಮಧ್ವಾಚಾರ್ಯರು. ಈ ಎರಡು ರೂಪನೇ ಯಾಕೆ ತಗೊಂಡಿದ್ದು ಅಂದ್ರೆ, ಇದು ಜ್ಞಾನ ರೂಪ. ಯಾವತ್ತು ಜಗತ್ತಿನಲ್ಲಿ ಭಗವಂತ ಅವತಾರ ಮಾಡಿದ್ದು ಮುಖ್ಯವಾಗಿ ಜ್ಞಾನ ಪ್ರಚಾರಕ್ಕಾಗಿ, ತತ್ವ ಸಿದ್ಧಾಂತ ಪ್ರಚಾರಕ್ಕಾಗಿ ತಾನು ಅವತಾರಗಳನ್ನ ಎತ್ತು ಬಂದಿತ್ತು. ಅಲ್ಲಿ ಜ್ಞಾನ ಕಾರ್ಯ ನಡೆಯುವಂತ ಅವತಾರ ಏನಿದೆಯಲ್ಲ, ಅದು ಬಹಳ ಮುಖ್ಯ. ಬಲ ಕಾರ್ಯ ನಡೆಸುವಂತ ಅವತಾರಗಳಿದೆ. ರಾಮಕೃಷ್ಣ ಎಲ್ಲ ಈ ರಾವಣನ ಸಂಹಾರ ಆಯ್ತು, ಕೃಷ್ಣ ರೂಪದಲ್ಲೂ ಅನೇಕ ಸಂಹಾರ ಆಯ್ತು, ಹಯಗ್ರೀವ ರೂಪದಲ್ಲೂ ಸಂಹಾರ ಆಗಿದೆ, ಇಲ್ಲ ಅಂತಿಲ್ಲ. ಮಧುಕೈಟಭರ ಸಂಹಾರ ಆಗಿದೆ. ಆದ್ರೆ ಪ್ರಮುಖವಾದ ಕೆಲಸ ಆ ಅವತಾರದಲ್ಲಿ ಎಲ್ಲ ವಿದ್ಯೆಗಳನ್ನು ಹೊರಗಾಕಿತ್ತು. ಆ ಪ್ರಮುಖವಾದ ಕೆಲಸ ಇಟ್ಕೊಂಡು ಜ್ಞಾನ ಕಾರ್ಯಕ್ಕೆ ಮಹತ್ವ ಇರೋದ್ರಿಂದ ಅದನ್ನೇ ಇಲ್ಲಿ ಮೊದಲಿನ ರೂಪಗಳನ್ನಾಗಿ ಇಲ್ಲಿ ಇಂದ್ರ, ರುದ್ರ, ಕುಬೇರ ಅಂತ ಹೇಳಿದ್ದಾರೆ. ಇಂದ್ರ ಕುಬೇರನ್ ತಗೊಂಡ್ರೆ ವೇದವ್ಯಾಸರನ್ನ ಹಯಗ್ರೀವ ದೇವರನ್ನ ನೆನಪಿಸ್ಕೊಳ್ಬೇಕು ಅಂತ ಅರ್ಥ. ಅಂದ್ರೆ ಆ ದಿಕ್ಕಿನಲ್ಲಿರುವಂತಹ ಭಗವಂತನ ರೂಪಗಳನ್ನ ಅಂತ ಅದನ್ನ ಮೊದಲು ಹೇಳಿದ್ರು. ಅದಾದ್ಮೇಲೆ ದಕ್ಷಿಣ ಮತ್ತೆ ಪಶ್ಚಿಮ, ಒಂದು ರಾಮ ಮತ್ತೊಂದು ಕೃಷ್ಣ ರೂಪ. ರಾಮ ಕೃಷ್ಣ ಬಂದ ಕೂಡಲೇ ಆ ಕಡೆ ಹನುಮಂತ ದೇವರು ರಾಮನ ಉಪಾಸಕರು, ಕೃಷ್ಣನ ಉಪಾಸಕರು ಈ ಕಡೆ ಭೀಮಸೇನ ದೇವರು. ಅದಕ್ಕನುಗುಣವಾಗಿ ಯಮೋ ವರುಣ ಏವಚ, ಯಮದೇವರನ್ನು ತಗೊಂಡ್ರು, ಪಶ್ಚಿಮ ದಿಕ್ಕಿಗೆ ಅಧಿಪತಿ ವರುಣ ದೇವರನ್ನು ತಗೊಂಡ್ರು. ಅಂದ್ರೆ ಪ್ರತಿಯೊಂದು ಆ ವೃಂದಾವನ ಬಿಟ್ಟು ಹೋಗಲ್ಲ. ವೃಂದಾವನದಲ್ಲಿ ಯಾವ ಭಗವಂತನ ರೂಪ ಇದೆ, ಅದಾದ್ಮೇಲೆ ಮಧ್ವಾಚಾರ್ಯ ರೂಪ ಯಾವುದು ಅಂದ್ರೆ ವಾಯುದೇವರ ರೂಪ ಕ್ರಮವಾಗಿ, ಹಾಗೆ ವಾದಿರಾಜರ ರೂಪ, ಅದಾದ್ಮೇಲೆ ಆ ದಿಕ್ಪಾಲಕರು ಆಯಾಯ ದಿಕ್ಕಿನಲ್ಲಿರುವಂತಹ ಇಂದ್ರದೇವರಾಗಬಹುದು, ಯಮದೇವರಾಗಬಹುದು, ಇಂಥ ರೂಪಗಳನ್ನೇ ತಗೊಂಡ್ರು. ಇಷ್ಟ ಆದ್ಮೇಲೆ ಅಗ್ನ್ಯಾದಿ ಕೋಣಪಾನ, ಆಯಾಯ ಕೋಣ ದಿಕ್ಕುಗಳು ಅಂದ್ರೆ ಪೂರ್ವ ದಕ್ಷಿಣದ ಮಧ್ಯದಲ್ಲಿರುವ ದಿಕ್ಕು, ಅವಾಂತರ ದಿಕ್ಕು ಅಂತ ಕರಿತೀವಲ್ಲ, ಆಗ್ನೇಯ, ಈಶಾನ್ಯ ಮತ್ತೆ ವಾಯವ್ಯ, ಈ ಎಲ್ಲ ನೈಋತ್ಯ ದಿಕ್ಕುಗಳೇನಿದೆ, ಈ ದಿಕ್ಕುಗಳ ಅಧಿಪತಿಯನ್ನ ತಗೊಂಡಿದ್ದಾರೆ ಅಂತ. ಹಾಗಾಗಿ ಇವರೆಲ್ಲ ಇಷ್ಟೊಂದು ಬಂದು ಉಪಾಸನೆ ಮಾಡಿದ್ರಿಂದ ನಮಗೆ ಏನ್ ತಿಳಿಯಿತು ಅಂದ್ರೆ, ವಾದಿರಾಜರು ರುಜುಗಳು ಅಂತ ತಿಳಿಯಿತು. ಯಾಕಂದ್ರೆ ವಿಷ್ಣುವಿನ ವಿಶಿಷ್ಟವಾದ ಪ್ರತಿಮೆ ಅದು ರುಜುಗಳು. ಆದ್ರಿಂದ ವಾದಿರಾಜ ರುಜುಗಳು ಅಂತ ಸ್ಫುಟವಾಗಿ ಈ ಶ್ಲೋಕಗಳಿಂದ ತಿಳಿದು ಬಂತು. ಇನ್ನೊಂದು ವಿವರಣೆ ಶ್ಲೋಕದಲ್ಲಿ ವಾದಿತ್ರ ಅಂತ ಒಂದು ಶಬ್ದ ಬಂದಿದೆ. ವಾದಿತ್ರ ಅಂತಂದ್ರೆ ಏನರ್ಥ? ವಾದಿತ್ರ ಅನ್ನೋದಕ್ಕೆ 4 ರೀತಿ ವಾದ್ಯಗಳನ್ನು ತಗೊಳ್ಬೇಕಂತೆ. ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲೂ ಕೊಟ್ಟಿದ್ದಾರೆ.
ತಂತಿವಾದ್ಯ, ಚರ್ಮವಾದ್ಯ, ರಂಧ್ರವಾದ್ಯ, ಘನವಾದ್ಯ, 4 ತರ ಶಬ್ದ ಮಾಡ್ಬೋದು. ಏನು ಅಂದ್ರೆ ವೀಣೆಯಿಂದ ಮಾಡುವಂತ ಧ್ವನಿ, ಮತ್ತೆ ಮದ್ದಳೆ, ಮುರಜ, ಇದು ಚರ್ಮವಾದ್ಯ. ಅದರಿಂದ ಅಂದ್ರೆ ಅದನ್ನೆಲ್ಲ ಬಳಸ್ಕೊಂಡು ಭಜನೆ ಮಾಡ್ತಾ ಇದ್ರು, ಉತ್ಸವಾಚರಣೆ ಮಾಡ್ತಾ ಇದ್ರು. ಇನ್ನು ಕೊಳಲು, ಓಲಗ, ಇದೆಲ್ಲ ರಂಧ್ರವಾದ್ಯ. ಇನ್ನು ಘನವಾದ್ಯ ಅಂದ್ರೆ ಘಂಟೆ, ತಾಳ, ಮತ್ತೆ ಝಾಂಟೆ, ಇದನ್ನೆಲ್ಲ ಬಳಸ್ಕೊಳ್ತಾ ಇದ್ರು. ಇದೆಲ್ಲ ಸೇರಿಸಿ ಇದನ್ನ ವಾದಿತ್ರ ಅಂತ ಕರೀತಾರೆ. ಅದನ್ನ ವಾದಿತ್ರ ಅಂದ್ರೆ ಯಾವ್ದೋ ಒಂದು ವಾದ್ಯ ಅಂತ ಅಷ್ಟೇ ಹೇಳ್ಬಾರ್ದಂತೆ. ಈ ತರ 4 ತರಹದ ವಾದ್ಯಗಳನ್ನ ಆ ಕಾಲದಲ್ಲಿ ಎಲ್ಲ ರಾಜರುಗಳು ಹಾಗೆ ಬ್ರಾಹ್ಮಣೋತ್ತಮರು ಎಲ್ಲರೂ ಆಯಾಯ ಯೋಗ್ಯ ತಕ್ಕ ಹಾಗೆ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅಂಥ ವಾದ್ಯಗಳನ್ನು ಬಳಸ್ಕೊಂಡು ವೃಂದಾವನದ ಸನ್ನಿಧಾನದಲ್ಲಿ ಭಜನೆ ಮಾಡ್ತಾ ಇದ್ರು. ಇಷ್ಟ ಆಯ್ತು. ಇದಾದ್ಮೇಲೆ ಇನ್ನೊಂದು ಇಲ್ಲಿ ವಿವರಣೆ ಕೊಟ್ಟಿರೋದು, ಇಲ್ಲಿ ವೃಂದಾವನಗತಂ ಸದಾ ಅಂತ ಹೇಳಿದ್ದಾರೆ. ಉಪಾಸತೆ ಹಯಗ್ರೀವಂ ವೃಂದಾವನಗತಂ ಸದಾ. ಈಗ ನಮಗ್ ಬೇಕಾಗಿದ್ದು ಇದೆಲ್ಲ ವಾದಿರಾಜರಿಗೆ ಮಾಡಿದ್ರ ಹಯಗ್ರೀವ ದೇವ್ರಿಗೆ ಮಾಡಿದ್ದ ಇದೆಲ್ಲ ಅಂತ. ಯಾಕಂದ್ರೆ ಕೊನೆ ಮಾತ್ನಲ್ಲಿ ಏನ್ ಬಂತು, ಇಷ್ಟೆಲ್ಲ ಬಂದ್ರಲ್ಲ ಇವರು ಬಂದವರು ಸದಾ ವೃಂದಾವನಗತಂ ಹಯಗ್ರೀವಂ ಉಪಾಸತೆ, ಹೀಗೆಲ್ಲ ಬಂದವರು ವೃಂದಾವನದಲ್ಲಿರುವಂತ ಹಯಗ್ರೀವ ದೇವರನ್ನ ಭಜನೆ ಮಾಡ್ತಾರೆ ಅಂತ ಇಷ್ಟು ಬಂತು. ಸದಾ ಉಪಾಸನೆ ಮಾಡ್ತಾರೆ. ಹಾಗಾದ್ರೆ ವಾದಿರಾಜರಿಗೆ ಸಂಬಂಧ ಪಡ್ಲಿಲ್ವಲ್ಲ ಇದು ಅಂತಂದ್ರೆ ಹಾಗಲ್ಲ. ಅದು ನ್ಯಾಯ ವಿವರಣ ಅಂತ ಒಂದು ಆಚಾರ್ಯರ ಗ್ರಂಥ ಇದೆ. ಅದರಲ್ಲಿ ಉತ್ತರ ಪ್ರಾಣಾಧಿಕರಣ ಅಂತ ಬರುತ್ತೆ. 2 ಪ್ರಾಣಾಧಿಕರಣ. ಪ್ರಾಣ ಅಂತ ಪದ 2 ಬ್ರಹ್ಮಸೂತ್ರದಲ್ಲಿ ಬಂದಿದೆ. ಅದು ಮೊದಲನೇ ಪ್ರಾಣ ಅಂತ ಬಂದಿರೋ ಸೂತ್ರ ಪೂರ್ವ ಪ್ರಾಣಾಧಿಕರಣ ಅಂತ ಅದಕ್ಕೆ ಹೆಸರು. ಉತ್ತರ ಪ್ರಾಣಾಧಿಕರಣ ಅಂದ್ರೆ ಮುಂದೆ ಬರೋದು 2ನೇ ಪ್ರಾಣ ಅಂತ ಬರುವಂತಹ ಸೂತ್ರ. ಒಂದು ಓಂ ಅತದೇವ ಪ್ರಾಣ ಓಂ ಅಂತ ಒಂದು ಬ್ರಹ್ಮಸೂತ್ರ ಇದೆ. ಈ ತರ ಪ್ರಾಣ ಅಂತ ಸೂತ್ರದಲ್ಲೇ ಇರುತ್ತೆ, ಹಾಗಾಗಿ ಪ್ರಾಣಾಧಿಕರಣ ಅಂತ ಕರೀತಾರೆ. 2 ಪ್ರಾಣಾಧಿಕರಣ ಅಂದ್ರೆ ಯಾವುದು, ಮೊದಲನೇದ 2ನೇದ, ಅದಕ್ಕೆ ಉತ್ತರ ಪ್ರಾಣಾಧಿಕರಣ ಅಂತ ಅದನ್ನ ಕರೆಯೋದು. ಈ 2ನೇ ಪ್ರಾಣಾಧಿಕರಣದಲ್ಲಿ ಒಂದು ಮಾತು ಬಂದಿದೆ, ಎಲ್ಲಿ ನ್ಯಾಯ ವಿವರಣದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಏನಂತ, ಅನ್ಯಗತ ಲಿಂಗಾದೀನಾಮಪಿ ತದ್ಗ ಭಗವದ್ ಅಪೇಕ್ಷಯ ಅಂತ ಒಂದು ಮಾತು ಬಂದಿದೆ. ಅಂದ್ರೆ ಗುರುಗಳಲ್ಲಿ ಹೇಳಿದ್ದು ಏನೇನು ವಿಷಯಗಳಿದೆಯಲ್ಲ ಅದೆಲ್ಲ ಆ ಗುರುಗಳ ಒಳಗಡೆ ಇರುವಂತಹ ದೇವರಿಗೆ ನಿಜವಾಗಿ ಮುಖ್ಯವಾಗಿ ಅನ್ವಯಿಸುತ್ತೆ ಅಂತ. ಈಗ ಎಲ್ಲ ದೇವತೆಗಳು ಬಂದು ವಾದಿರಾಜರ ಸೇವೆ ಮಾಡಿದ್ರು ಅಂದ್ರೆ ಅವರ ಅಂತರ್ಯಾಮಿಯಾದ ಹಯಗ್ರೀವ ದೇವರ ಸೇವೆ ಮಾಡಿದ್ರು ಅಂತ ಅರ್ಥ. ಈಗ ವೃಂದಾವನದಲ್ಲಿ ವಾದಿರಾಜರು ಸನ್ನಿಹಿತರಾಗೇ ಇದ್ದಾರೆ. ಅವರೆಲ್ಲ ಬಂದು ಇಲ್ಲೇ ಯಾಕೆ ಬರ್ಬೇಕು, ಹಾಗೆ ನೋಡಿದ್ರೆ ಮುಖ್ಯ ಪ್ರಾಣ ದೇವರ ಪ್ರತಿಮೆ ಹತ್ರ ಹೋಗ್ಬೇಕೆಂದ್ರು, ಅಲ್ಲಿರುವಂತಹ ದೇವರನ್ನು ಉಪಾಸನೆ ಮಾಡ್ಲಿಕ್ಕೆ. ಪಂಚವೃಂದಾವನದ ಸನ್ನಿಧಾನಕ್ಕೆ ಯಾಕೆ ಬಂದಿದ್ದಾರೆ ಅಂದ್ರೆ ಗುರುರಾಜರಿಗೂ ಇದು ಸಮರ್ಪಣೆ ಆಗ್ತಾ ಒಳಗಡೆ ಇರುವಂತಹ ಹಯಗ್ರೀವ ದೇವರಿಗೆ ಸಮರ್ಪಣೆ ಆಗ್ಲಿ ಅಂತ, ಗುರುಗಳ ಮುಖಾಂತರ ಆಗ್ಬೇಕು ಅಂತ. ಹಾಗಾಗಿ ಗುರುಗಳಿಗೆ ಏನ್ ಅನ್ವಯಿಸುತ್ತೋ ಅದು ಮುಖ್ಯವಾಗಿ ಅಲ್ಲಿ ಭಗವಂತನಿಗೆ ಅನ್ವಯಿಸುತ್ತೆ ಅಂತ ಈ ದೃಷ್ಟಿಯಲ್ಲಿ ಇದು ಬಂದಿರೋದು ಅಂತ. ಇದಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ತ್ರಯಸ್ತ್ರಿಂಶಚ್ಚ ಕೋಟಿನ ದೇವ ಸನ್ನಿಹಿತ ಸದಾ ಮಮ ವೃಂದಾವನೆ ಪುಣ್ಯ ಹಯಗ್ರೀವಸ್ಯ ಚಾಜ್ಞಯ ಅಂತ ಬಂತು. ಹಯಗ್ರೀವ ದೇವರ ಆಜ್ಞೆ ಆಗಿದೆ. ಹಾಗಾಗಿ ಇಷ್ಟೇ ದೇವತೆಗಳು ಬಂದಿದ್ದಲ್ಲ, ವಸ್ತುತಃ ಎಷ್ಟು ದೇವತೆಗಳ ಸನ್ನಿಧಾನ ಇದೆ ಅಲ್ಲಿ, ಇವರೆಲ್ಲ ಆರಾಧನೆ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಒಂದ್ ಅಂಶದಿಂದ ಇರ್ತಾರೆ ನಿಜ, ರುದ್ರದೇವರು, ಇಂದ್ರದೇವರು, ಪ್ರತಿಯೊಬ್ರು. ತ್ರಯಸ್ತ್ರಿಂಶಚ್ಚ ಕೋಟಿನಾಂ ಅಂದ್ರೆ 33 ಕೋಟಿ ದೇವತೆಗಳ ಸನ್ನಿಧಾನ ಪಂಚವೃಂದಾವನದಲ್ಲಿದೆ. ಅದಕ್ಕೆ ಹೇಳೋದೇನಂದ್ರೆ ಎಲ್ಲಾ ತೀರ್ಥಕ್ಷೇತ್ರಗಳಿಗೂ ಇದು ಸಮಾನ. ಒಂದ್ ರೀತಿ ಸಮಾನನೂ ಅಲ್ಲ, ಅಸಮಾನ ಅನ್ಬೇಕು. ಯಾಕೆ ಅಂದ್ರೆ ಜಾಸ್ತಿ ಅಂತ ಅರ್ಥ. ಅಸಮಾನ ಅಂದ್ರೆ ಒಂದೊಂದು ತೀರ್ಥಕ್ಷೇತ್ರದಲ್ಲಿ ಇನ್ನೊಂದು ತೀರ್ಥಕ್ಷೇತ್ರದ ಅಭಿಮಾನ ದೇವತೆಗಳು ಇರ್ತಾರೆ ಅಂತಿಲ್ಲ. ಆದ್ರೆ ಪಂಚವೃಂದಾವನ ಸನ್ನಿಧಾನ ಹಾಗಲ್ಲ, ಪ್ರತಿಯೊಂದು ತೀರ್ಥಕ್ಷೇತ್ರದ ಅಭಿಮಾನ ದೇವತೆಗಳಲ್ಲಿ ಇರ್ತಾರೆ. ವಾದಿರಾಜರ ಮಾತೆ ಪ್ರಮಾಣ, ಸ್ವಾತ್ವೃಂದಾವನಾಖ್ಯಾನದ ಈ ಮಾತುಗಳು. ಈ 33 ಕೋಟಿ ದೇವತೆಗಳ ಸನ್ನಿಧಾನ ಇದೆ. ಅದ್ ಹೇಗೆ ಹೇಳ್ತಾ ಇದ್ದೀರಿ ಹೇಗೆ ಅಂದ್ರೆ ಅದಕ್ಕೆ ಹಯಗ್ರೀವ ದೇವರ ಆಜ್ಞೆ ಆಗಿದೆ. ಹಯಗ್ರೀವ ದೇವರ ಆಜ್ಞೆ ಆಗಿದ್ರಿಂದ ಅವರೆಲ್ಲ ಮಮ ಪುಣ್ಯ ವೃಂದಾವನೆ, ಈ ಪುಣ್ಯಕರವಾದ ವೃಂದಾವನದಲ್ಲಿ ಅಷ್ಟೂ ದೇವತೆಗಳು ಬಂದು ಸನ್ನಿಧಾನವನ್ನು ಇಟ್ಟಿದ್ದಾರೆ. ಅಂದ್ರೆ ಅವರು ಬಂದು ಪೂಜೆ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಅದರಿಂದ ಕೇವಲ ದಿಕ್ಪಾಲಕರು, ನವಗ್ರಹ ದೇವತೆಗಳು, ಉಪದೇವತೆಗಳು, ಬರೀ ರಾಜರು, ಬ್ರಾಹ್ಮಣರು ಇಷ್ಟೇ ಅಲ್ಲ, ಇದಾರೋ ದೇವತೆಗಳು, ಆ ಎಲ್ಲಾ ದೇವತೆಗಳು ಇಲ್ಲಿ ಬಂದಿದ್ದಾರೆ ಪಂಚವೃಂದಾವನದ ಸನ್ನಿಧಾನದಲ್ಲಿ ಅಂತ ಇಷ್ಟ ಹೇಳಿ ಮುಂದಿನ ಶ್ಲೋಕದಲ್ಲಿ ದ್ವಿಜ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ದ್ವಿಜ ಅಂತ ಮತ್ತೆ ಯಾಕೆ ಬಳಸಿದ್ರು, ಇಲ್ಲಿ ಇದುವರೆಗೂ ಬಳಸಿರ್ಲಿಲ್ಲ ದ್ವಿಜ ಅಂತ. ಮೊದಲು ಎಲ್ಲ ಸ್ತೋತ್ರ ಮಾಡ್ತಾ ದಿಢೀರಂತ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂತ ಸ್ವಾತ್ವೃಂದಾವನಕ್ಕೆ ಶುರು ಆಗೋಯ್ತು. ಮತ್ತೆ ಅದರ ಫಲಶ್ರುತಿನೇ ಹೇಳಿದ್ರು, ದೇವತೆಗಳು ಅಂತ ಹೇಳಿದ್ರು. ಈಗ ಮಮ ವೃಂದಾವನಂ ದ್ವಿಜ,
ಹಾಗಾದ್ರೆ ಇವ್ರು ಯಾರಿಗೋ ಉಪದೇಶ ಕೊಡ್ತಾ ಇದಾರೆ ಅಂತ ಈಗ ಗೊತ್ತಾಯ್ತು ನಮ್ಗೆ. ಇದುವರೆಗೂ ನಾವು ಕೇಳಿರ್ತೀವಿ ಏನಂತ, ಸ್ವಾತೃಂದಾವನಾಖ್ಯಾನವನ್ನ ಏಡಮೂಕ ಬ್ರಾಹ್ಮಣನ ಕನಸ್ನಲ್ಲಿ ಬಂದು ವಾದಿರಾಜರು ಉಪದೇಶ ಕೊಟ್ರು. ಏನ್ ಪ್ರಮಾಣ ಇದಕ್ಕೆ? ಎಲ್ಲಿದೆ ಹಾಗೆ ಉಪದೇಶ ಕೊಟ್ಟಿದ್ರೆ ಇದುವರೆಗೂ ಬಂತ ನಮ್ಗೆ? ಮೊದಲು ವಾದಿರಾಜ ಉವಾಚ ಅಂತ ಬರ್ಬೇಕು, ಆಮೇಲೆ ಏಡಮೂಕ ಉವಾಚ, ಏಡಮೂಕ ಹೇಳಿದ ಅಥವಾ ಏಡಮೂಕ ಕೇಳಿದ, ಏನೋ ಒಂದ್ ಬರ್ಬೇಕಲ್ಲ, ಏನು ಬರ್ಲಿಲ್ವಲ್ಲ ಅಂದ್ರೆ ಅದ್ ಇಲ್ಲಿ ಶುರು ಆಯ್ತು. ಮುಂದೆ ಈ ಶ್ಲೋಕದಲ್ಲಿ ಹೇಳ್ತಾರೆ, ಮಮ ವೃಂದಾವನಂ ದ್ವಿಜ. ದ್ವಿಜ ಅಂದ್ರೆ ಬ್ರಾಹ್ಮಣ, ಅದಕ್ಕೆ ದ್ವಿಜ ಪ್ರಕರಣ, ಏಡಮೂಕ ಪ್ರಕರಣ ಅಂತ ಇದನ್ನೆಲ್ಲ ಕರೀತಾರೆ. ದ್ವಿಜ ಅಂದ್ರೆ ಬ್ರಾಹ್ಮಣ. ಈ ಅನೇಕ ಶಬ್ದ ಇದೆ, ಬ್ರಾಹ್ಮಣ, ದ್ವಿಜ, ವಿಪ್ರ ಅಂತೆಲ್ಲ ಶಬ್ದ ದ್ವಿಜ ಅಂತ ಇಲ್ಲಿ ಕರೆದಿದ್ದಾರೆ. ಈ ದ್ವಿಜ ಅನ್ನೋ ಶಬ್ದವನ್ನ ಕರೆದು ಏನ್ ತಿಳಿಸ್ತಾ ಇದಾರೆ ಅಂದ್ರೆ, ಈ ಅರ್ಜುನ ಉವಾಚ ಕೃಷ್ಣ ಉವಾಚ ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಅಂದ್ರೆ ಅರ್ಜುನನನ್ನ ಉದ್ದೇಶ ಮಾಡ್ಕೊಂಡು ಕೃಷ್ಣ ಉಪದೇಶ ಕೊಟ್ಟ. ಹಾಗೆ ಇಡೀ ಮೊದಲನೇ ಅಧ್ಯಾಯ ಸಪ್ತವೃಂದಾವನಾಖ್ಯಾನದಲ್ಲಿ ಬ್ರಾಹ್ಮಣನನ್ನು ಉಪದೇಶಿಸ್ಕೊಂಡು, ಏಡಮೂಕ ಬ್ರಾಹ್ಮಣನ ಉಪದೇಶಿಸ್ಕೊಂಡು, ದ್ವಿಜ ಇದು ಹೀಗಿದೆ ನನ್ನ ಪಂಚವೃಂದಾವನದ ಮಹಿಮೆ, ದ್ವಿಜ ಹೀಗೆ ನನ್ನ ಪಂಚವೃಂದಾವನದ ಮಹಿಮೆ ಇದೆ ಅಂತ ತಿಳಿಸ್ತಾ ಬಂದಿದೆ. ಮ್ಯೂಟ್ ಮಾಡ್ಕೊಳ್ಳಿ, ಶಬ್ದ ಬರ್ತಾ ಇದೆ ತುಂಬಾ. ಹೀಗೆ ದ್ವಿಜ ಅಂತ ಹೇಳಿ ವಾದಿರಾಜರು ಬ್ರಾಹ್ಮಣನ ಕುರಿತು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ ಈ ಮಹಿಮೆಗಳನ್ನ. ಹಾಗಾದ್ರೆ ಅವ್ರಿಗೆ ಹೇಳಿದ್ದ ಅಂದ್ರೆ ಅವ್ರ ನೆಪ ಮಾಡ್ಕೊಂಡು, ಹೇಗ್ ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನ ನೆಪ ಮಾಡ್ಕೊಂಡು ಇಡೀ ಪ್ರಜೆಗಳಿಗೆ ಉಪದೇಶ ನೀಡಿದ್ನೋ ಆ ತರ ಇಲ್ಲಿ ಉಪದೇಶವನ್ನ ಕೊಟ್ಟಿದ್ದಾರೆ ಅಂತ. ಈ ದ್ವಿಜ ಅಂದ್ರೆ ಯಾರು, ಇವ್ರ ಬಗ್ಗೆ ಏನ್ ವಿಶೇಷ, ಯಾಕೆ ಅಷ್ಟೊಂದು ಅನುಗ್ರಹ ಮಾಡಿದ್ರು ಆ ಏಡಮೂಕ ಬ್ರಾಹ್ಮಣರಿಗೆ, ಅವ್ರೇನಂಥ ಸಾಧನೆಯನ್ನ ಮಾಡಿದ್ರು ಅನ್ನೋ ಅಂಶಗಳು ಕೆಲವು ತಿಳ್ಕೊಳ್ಬೇಕಾಗಿದೆ. ಅದನ್ನ ಮುಂದಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳಿಗೆ.